ನಮಸ್ತೆ ಸ್ನೇಹಿತರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆ ಶುಕ್ರವಾರಕ್ಕೆ ನಾನು ಇವತ್ತೇ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಿಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನಾನು ಶುಕ್ರವಾರ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಿರೋದ್ರಿಂದ ನಾಳೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ದಿನ ಹೆಂಗೆಲ್ಲ ಆಗುತ್ತೆ, ಯಾವ್ಯಾವ ಥರ ಆಗುತ್ತೆ, ದೇವ್ರ ಮನೆ ಹೆಂಗೆ ಕ್ಲೀನ್ ಮಾಡ್ಕೊತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ. ನಿಮ್ಮೆಲ್ಲರೂ ಎಲ್ಲ ಪಾತ್ರೆಗಳೆಲ್ಲ ತೊಳೆದಾಯ್ತು. ದೇವ್ರ ಪಾತ್ರೆಗಳೆಲ್ಲ ತೊಳೆದು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗೆಲ್ಲ ಒಂದು ಒಣಗಿರೋ ಬಟ್ಟೆ ತಗೊಂಡು ಒರೆಸ್ಬೇಕು. ಕ್ಲೀನಾಗಿ ಎಲ್ಲ ಒಣಗಿರೋ ಬಟ್ಟೆಲಿ ಒರೆಸ್ಬಿಟ್ರೆ ಏನು ಮಾರ್ಕ್ ಥರ ಎಲ್ಲ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ನಾಳೆವರೆಗೂ. ಇದೆಲ್ಲ ಪೂಜೆ ಸಾಮಾನುಗಳು ನೋಡಿ. ಮತ್ತು ಇದರಲ್ಲಿರೋದೆಲ್ಲ ವೈಭವ ಲಕ್ಷ್ಮಿ ಪೂಜೆಗೆ ಇಟ್ಕೊಂಡಿರೋ ಅಂಥದ್ದು. ಸಪ್ರೇಟೇ ಎತ್ತಿಟ್ಕೊಬಿಟ್ರೆ ನಾನು ಬೇಗ ಆಗುತ್ತೆ ನಾಳೆ ಕೆಲಸಗಳೆಲ್ಲ. ಇಷ್ಟು ಪೂಜೆ ಸಾಮಾನಿದೆ. ಎಷ್ಟು ಚೆನ್ನಾಗಿ ತಳ ಅಂತ ಇದೆ ನೋಡಿ. ಒರೆಸ್ಬಿಟ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಇವಾಗ ಇಷ್ಟಾಗಿದೆ. ಇವಾಗೆಲ್ಲ ಒರೆಸ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ರಾಯರಿಗೂ ಪೂಜೆ ಮಾಡೋಣ. ರಾಯರ ಪೂಜೆ ಆದಮೇಲೆ ಮುಂದೆ ನೋಡೋಣ ಏನೇನಾಗುತ್ತೆ ಅಂತ. ಬನ್ನಿ ನೋಡಿ ಸ್ನೇಹಿತರೆ, ಇವಾಗ ಗುರುವಾರದ ರಾಯರ ಪೂಜೆ ಆಯಿತು. ಕಳಶ ಏನೂ ಇಟ್ಟಿಲ್ಲ. ನಾಳೆನೇ ಕಳಶ ಎಲ್ಲ ಇಟ್ಬಿಟ್ಟು ವೈಭವ ಲಕ್ಷ್ಮಿ ಕಳಶ ಇಟ್ಬಿಟ್ಟು ನಾಳೆ ಪೂಜೆ ಮಾಡ್ತೀನಿ. ಇವತ್ತಿನ ಪೂಜೆ ಮುಗೀತು. ನಮಸ್ತೆ ಸ್ನೇಹಿತರೆ, ಪೂಜೆ ಎಲ್ಲ ಆಯಿತು. ಪೂಜೆ ಮುಗ್ದಾದ್ಮೇಲೆ ಊಟ ಮಾಡಿದೆ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಯಾಕಂದರೆ ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಇತ್ತು. ರೆಸ್ಟ್ ಮಾಡಿಬಿಟ್ಟು ನಮ್ಮ ಮನೆಯವರು ಬರ್ತಾಯಿದ್ದೀನಿ ಬಾ ಹೋಗ್ಬಿಟ್ಟು ಬರೋಣ ಅಂಗಡಿಗೆ ಅಂತ ಫೋನ್ ಮಾಡಿದರು. ಅದಕ್ಕೆ ಎದ್ಬಿಟ್ಟು ರೆಡಿಯಾಗಿದ್ದೀನಿ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಮುಂದಿನ ವಾರ ಎಲ್ಲ ನನಗೆ ಹೋಗೋದಕ್ಕಾಗಲ್ಲ, ಕೆಲಸ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವಾಗಲೇ ಹೋಗ್ಬಿಟ್ಟು ತಂದುಬಿಡೋಣ ಅಂದ್ಕೊಂಡು ಇವತ್ತೇ ಹೋಗ್ತಾಯಿದ್ದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ವೈಭವ ಲಕ್ಷ್ಮಿ ಲಾಸ್ಟ್ನೇ ವಾರದ ಪೂಜೆಗೆ ಸೀರೆ ಬೇಕಿತ್ತು. ಹಂಗಾಗಿ 2 ಸೀರೆ ತೊಗೊಬರೋಕ್ಕೆ ಹೋಗ್ತಾಯಿದ್ದೀವಿ ಅಂಗಡಿಗೆ. ಅಂಗಡಿನಲ್ಲಿ ವಿಡಿಯೋ ಮಾಡ್ಕೋಬೇಕು ಅಂತ ನನಗೂ ಇಷ್ಟನೇ. ಆದರೆ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ನನಗೂ ಒಂಥರ ಮುಜುಗರ, ನಾಚಿಕೆ ಆಗುತ್ತೆ. ನೋಡೋಣ, ಅಕಸ್ಮಾತ್ ನಂಗೆ ಏನಾದರೂ ಅಲ್ಲಿ ಮಾಡಬೇಕು ಅಂತ ಅನಿಸಿದ್ರೆ, ಅದಕ್ಕೆ ಅನುಕೂಲ ಏನಾದರೂ ಇತ್ತು ಅಂದರೆ ನಾನು ಖಂಡಿತ ಅಲ್ಲೂ ವಿಡಿಯೋ ಮಾಡ್ಕೋತೀನಿ. ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ನಾನು ಇಲ್ಲಿ ಮನೆಗೆ ಬಂದಮೇಲಾದರೂ ಸರಿ ನಿಮಗೆ ಸೀರೆನ ತೋರಿಸ್ತೀನಿ. ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಬನ್ನಿ ಸ್ನೇಹಿತರೆ, ಬನ್ನಿ ಹೋಗ್ಬಿಟ್ಟು ಬರೋಣ. ಎಷ್ಟು ಸೀರೆ ಕೊಡಿಸ್ತೀಯಾ? 2 ಸೀರೆ 1,500 ರೂಪಾಯಿಗೆ ಬರುತ್ತಾ? ಯಾಕೆ ಬರಲ್ಲ? 1,500 ರೂಪಾಯಿಗೆ ಎಂತ ಸೀರೆ ಬರ್ತವೆ? 2,000 ರೂಪಾಯಿ ತಗೊಂಡು 2,000 ರೂಪಾಯಿ 2,000 ರೂಪಾಯಿಗೆ ಚೆನ್ನಾಗಿರೋ ಬರ್ತಾವ? ಹೆಚ್ಚಿಗೆ 3,000 ರೂಪಾಯಿ ತಗೊಂಡ್ಬಿಡು. ಏನು ಮಾಡೋಕ್ಕಾಗುತ್ತೆ? ಅದೇ ನೋಡಿ, ತರಕಾರಿ ಥರ ಚೌಕಾಸಿ ಮಾಡಿ 3,000 ರೂಪಾಯಿ 2,000 ಬರ್ತಾವೆ. ಚೆನ್ನಾಗಿರೋ ಬರ್ತವೆ. 3,000 ರೂಪಾಯಿ 3,000 ರೂಪಾಯಿ 2 ಬರ್ತಾವಲ್ಲ, ತಗೊಂಡ್ಬಿಡು. ಹೌದಾ? ನೋಡೋಣ, ಅಲ್ಲಿ ಎಷ್ಟಾಗುತ್ತೆ ನೋಡೋಣ. ಆಯ್ತಾ? ನೋಡೋಣ ಬಾ. ಕೊಡಿಸ್ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ವೈಭವ ಲಕ್ಷ್ಮಿ ಪೂಜೆಗೆ. ಹಾಂ ಸರಿ ಬಾ, ಹೋಗೋಣ ಇವಾಗಲೇ. ಮಳೆ ಬರ್ತೈತಾ? ಗೊತ್ತಾಗ್ತಲ್ವಾ? ಹೌದಾ? ಎಲ್ಲ ಬರ್ತಾ ಇಲ್ಲ ಬಾ. ಹೋಗೋಣ. ಯಾವ ಅಂಗಡಿಗೆ ಹೋಗೋದು? ಸರಿ, ಅವಾಗಿಂದ ತರ್ತಿದ್ವಲ್ಲ ಮಾಮೂಲಿ ಅಂಗಡಿ, ಅಲ್ಲಿಗೆ ಹೋಗೋಣ. ಸರಿ, ಅಂಗಡಿಗೆ ಹೋಗಿ ಬರ್ತೀನಿ ಆಯ್ತಾ? ಆದರೆ ಅಲ್ಲಿ ವಿಡಿಯೋ ಮಾಡ್ಕೊತೀನಿ, ಇಲ್ಲ ಅಂದರೆ ಇಲ್ಲ. ಅಲ್ಲಿಂದ ಬಂದ್ಮೇಲೆ ತೋರಿಸ್ತೀನಿ. ಕೆಂಪೆ, ನೀನು ಬರ್ತೀಯಾ? ಕೆಂಪೆ, ಅಂಗಡಿಗೆ ಬರ್ತೀಯಾ? ಕೆಂಪೆ ಇಲ್ಲಿ ಚಿನಿ ನಮ್ಮ ಜೊತೆ ಬರೋಲ್ಲ ಸೀರೆ ಅಂಗಡಿಗೆ? ಸೀರೆ ತರಕ್ಕೆ ಬೊಂಡ ಕೊಡಿಸಿಲ್ಲ ಅಲ್ಲಿ ಈತಲ್ಲಿ ಬೊಂಡ. ಮನೆಗೆ ಹೋಗಿ ಏನು ಮಾಡ್ತೀಯವ ನೀನು? ನಿಮ್ಮ ಗಂಡ ಬೈತಾನ? ಏನು ಮಾಡ್ತೀಯ ಮನೆಗೆ ಹೋಗಿ? ಮಾತಾಡ್ಸ್ಕೊಂಡ್ ಬರ್ತೀಯಾ? ಸರಿ ಬಾ, ಸಿದ ಟೈಮ್ ಆಯ್ತು ಬಾ. ಈ ಮಳೆ ಒಳಗಡೆನೆ ಹೋಗ್ತಾ ಇದೀವಿ ನೋಡಿ, ಸೀರೆ ತಗೊಬರೋದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ.
ಮಳೆ ಜಾಸ್ತಿ ಇದೆ ನೋಡಿ. ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಂಗಡಿ ಸಿಗ್ತದೆ. ಕೆಲವೊಂದು ಅಂಗಡಿಗೆ ಬಂದ್ವಿ, ನೋಡೋಣ. 50% ಆಫರ್ ನೋಡು. ಏನ ಬೇಕಾ ನೋಡಿ. ಇವಾಗ ತೊಗೊಂಡು ಬಂದ್ವಿ ಅಂಗಡಿಯಿಂದ ಸೀರೆ, ಆಮೇಲೆ ತೋರಿಸ್ತೀನಿ ಆಯಿತಾ. ನೋಡಿ ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮಾಡಿ ಊಟ ಎಲ್ಲ ಆದಮೇಲೆ ಆಮೇಲೆ ತೋರಿಸ್ತೀನಿ ಆಯಿತಾ. ಸೀರೆ ತೊಗೊಂಡಿದ್ದೀನಿ. ಇಲ್ಲಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು, ಅಡುಗೆ ಮಾಡಬೇಕು. ದರ್ಶು ಏನು ಮಾಡ್ತಾಯಿದ್ಯಾ? ಸರಿ ಬನ್ನಿ ಹೊರಗಡೆ ಇಡೋಣ. ಇಟ್ಬಿಟ್ಟು ಇಟ್ಟಿರ್ತೀನಿ ಸದ್ಯಕ್ಕೆ. ದರ್ಶು ಪಾತ್ರೆ ತೊಳಿಬೇಕು ತಾನೇ ಅಪ್ಪು ಒಂದು ಸ್ವಲ್ಪ. ಅಂಗಡಿಯಿಂದ ಬಂದು ಪಾತ್ರೆ ಎಲ್ಲ ತೊಳೆದು ಸಾಂಬಾರು ಮಾಡಿದೆ, ಕಡಲೆಕಾಳು ಸಾಂಬಾರೆಲ್ಲ ಮಾಡಿದೆ. ಇವಾಗ ನೋಡಿ ಕಡಲೆಕಾಳು ಸಾಂಬಾರೆಲ್ಲ ರೆಡಿ ಆಗಿದೆ, ಆಯಿತು. ಅನ್ನನೂ ಆಯಿತು, ಮುದ್ದೆನೂ ಹಾಕ್ತಾಯಿದ್ದೀನಿ. ಮುದ್ದೆ ಕಟ್ಟಿದ್ರೆ ಆಯಿತು. ಇದಾದಮೇಲೆ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಮಲ್ಕೋಬೇಕು ಸ್ನೇಹಿತರೆ. ತುಂಬ ತಲೆನೋವ್ತಾ ಇದೆ ಮಳೇಲಿ ನೆನ್ಕೊಬಂದು. ಏಕೆಂದರೆ ಬಟ್ಟೆ ತರಕ್ಕೆ ಹೋಗಿದ್ವಲ್ಲ ಸೀರೆನ, ಅಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಮಳೇಲಿ ನೆಂದಿದ್ದಕ್ಕೆ ತುಂಬ ತಲೆನೋವ್ತಾ ಇದೆ. ಇವಾಗ ಊಟ ಮಾಡಿಬಿಟ್ಟು ಮಲ್ಕೋಬೇಕು. ಇವತ್ತಿನ ಗುರುವಾರದ ದಿನ ಈ ಥರ ಇತ್ತು ನಂದು. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಹೋಗಿ ಬರ್ತೀನಿ ಸ್ನೇಹಿತರೆ.